Hello Hi guys, guys, welcome welcome back back to to our another new ಚಾನೆಲ್. video. ಸೊ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ನಾನು ಸುಂದರವಾದ ಎಮ್ಮೆಗುಂಡಿ ಬೆಟ್ಟದ ತೋಟ ನಾಡಾದ ಕಾಫಿ ಕ್ರೂಡ್ ಎಸ್ಟೇಟ್ಗೆ ಯಾವ ಇದನ್ನು ರೀತಿಯಾಗಿ ಇಂಡಿಯಾದ ರೀಚ್ ಸ್ಕಾಟ್ಲ್ಯಾಂಡ್ ಆಗೋದು, ಎಂದು ಕೂಡ ಕರೀತಾರೆ. ಇವತ್ತು ಸೊ ಯಾವ ಈ ರೀತಿಯಾಗಿ ವಿಡಿಯೋದಲ್ಲಿ ನಾವು ಅಲ್ಲಿ ನಿಮಗೆ ಹೋಗೋಕೆ ಟಾಟಾ ಏನೆಲ್ಲ ಹಾಲಿಡೇ ಫೆಸಿಲಿಟಿ ಹೋಮ್ ಇದೆ ಟೂರ್ ಬಗ್ಗೆ ಬೆಂಗಳೂರಿಂದ ಸಂಪೂರ್ಣ ಅಂತ ನಾನು ಡೀಟೇಲ್ಸ್ ಇವತ್ತು ಕೊಡ್ತಾ ಇದ್ದೀನಿ. ಹೇಳ್ತೀನಿ. ಏನಂತ ಅಂದರೆ ಇಲ್ಲಿ ಹೇಗೆ ಬೆಂಗಳೂರಿಂದ ಹೇಗೆ ಬರೋದು, ಮತ್ತು ಇಲ್ಲಿ ಏನೇನಿದೆ, ರೂಮ್ಸ್ ಹೇಗಿದ್ದಾವೆ, ಇಲ್ಲಿಯ ಫುಡ್ ವ್ಯವಸ್ಥೆ, ಇದ್ರದ್ದು ಡೀಟೇಲ್ಸ್ ಎಲ್ಲ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಸೊ ಫಸ್ಟ್ ನಾವು ಬೆಂಗಳೂರಿಂದ ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಬಂದ್ವಿ. ಸೊ ಮೆಜೆಸ್ಟಿಕ್ ನೀವೇ ನೋಡ್ಬೋದು, ಫುಲ್ ರಶ್ ಆಗಿದೆ. ರಾತ್ರಿ 9-9:30ವರೆಗೆ ನಾವು ಬಿಟ್ಟಿದ್ವಿ. ಸೊ ಅಲ್ಲಿಂದ ನಾವು ಸಾನ್ವಿ ಬಸ್ ಅಂತ ಬುಕ್ ಮಾಡ್ಕೊಂಡಿದ್ವಿ ಹಿಂದಿನ ದಿನಾನೇ. ಸೊ ಆ ಬುಕ್ ಕ್ಯಾಚ್ ಮಾಡಿಕೊಂಡು ಮಡಿಕೇರಿಗೆ ಬೆಳಗ್ಗೆನೇ ಬಂದ್ವಿ ನಾವು. ಸೊ ಮಡಿಕೇರಿಯಿಂದ ನಿಮಗೆ ಟೂರ್ಗೆ ಯಾವ ರೀತಿ ಹೋಗಬೇಕು ಅಂತ ಅಂದರೆ ಗೋಣಿಕೊಪ್ಪ ಹೋಗಬೇಕು. ಗೋಣಿಕೊಪ್ಪದಿಂದ ನಿಮಗೆ ಬಸ್ ಇರುತ್ತೆ. ಬಸ್ಸಿಂದ ಇಳಿದ್ಬಿಟ್ಟು ಅಲ್ಲಿ ಪೋಲಿ ಬೆಟ್ಟ ಹೋಗಬೇಕು. ಪೋಲಿ ಬೆಟ್ಟದಿಂದ ನಿಮಗೆ ಆಟೋಸ್ ಇರುತ್ತೆ. ಸೊ ನೋಡ್ಬೋದು, ನಾವು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಈ ಪೋಲಿ ಬೆಟ್ಟದಿಂದ ಒಂದು ½ ಜರ್ನಿ. ಸೊ ಅಲ್ಲಿಂದ ನಿಮಗೆ ಆಟೋನೇ ಸಿಗುತ್ತೆ ಪೋಲಿ ಬೆಟ್ಟದಿಂದ. ಅದೇನಷ್ಟೇನು ತುಂಬ ದೂರ ಇರಲ್ಲ. ಸೊ ನೋಡ್ಬೋದು, ಅವರು ಡೈರೆಕ್ಟಾಗಿ ನಿಮ್ಮ ಎಸ್ಟೇಟ್ ಎಲ್ಲಿರುತ್ತೆ ಅಲ್ವಾ, ಸೊ ಅಲ್ಲೇ ಬಂದೇ ಬಿಡ್ತಾರೆ. ಸೊ ನಾವು ಇವಾಗ ಆಲ್ಮೋಸ್ಟ್ ಎಸ್ಟೇಟ್ ರೂಟಿಗೆ ರೀಚ್ ಆದ್ವಿ. ಸೊ ಎಂಟ್ರೆನ್ಸಲ್ಲೇ ಈ ರೀತಿಯಾಗಿ ಇದೆ ಎಮ್ಮೆಗುಂಡಿ ತೋಟ ಎಸ್ಟೇಟ್ ಅಂತ. ಸೊ ಟಾಟಾ ಎಮ್ಮೆಗುಂಡಿ ಎಸ್ಟೇಟ್ ಅಂತ ಬೋರ್ಡ್ ಹಾಕಿದ್ದಾರೆ ದೊಡ್ಡದಾಗಿ. ಸೊ ಇಲ್ಲಿಂದ ಸ್ಟ್ರೇಟಾಗಿ ಒಳಗಡೆ ಹೋದರೆ ನಿಮಗೆ ಟಾಟಾ ಎಮ್ಮೆಗುಂಡಿ ಎಸ್ಟೇಟ್ ಸಿಗುತ್ತೆ. ಸೊ ನೋಡ್ಬೋದು, ಸೊ ಇದು ಹೋಗುವ ದಾರಿ. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ನಮಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫುಲ್ ಗ್ರೀನರಿ ಇತ್ತು, ಆಮೇಲೆ ಎಲ್ಲ ತೋಟ, ಆಮೇಲೆ ಏನದು ಕಾಫಿ ಎಲ್ಲ ಮಸಾಲ ಐಟಮ್ಸ್, ಲೈಕ್ ಏಲಕ್ಕಿ, ದೊಡ್ಡ ದೊಡ್ಡ ಗಿಡ, ಆಮೇಲೆ ಅಡಿಕೆ ಗಿಡ ಎಲ್ಲ ಕೂಡ ರೋಡ್ ಪಕ್ಕದಲ್ಲೇ ಇದ್ದು. ಸೊ ಕಾಫಿ ತೋಟ ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇತ್ತು ಸುಂದರವಾಗಿ. ಸೊ ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಟಾಟಾ ಹಾಲಿಡೇ ಹೋಮ್ ಯಾವ ರೀತಿ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಇದು ಎಂಟ್ರೆನ್ಸ್ ಗೇಟು. ಸೊ ಇಲ್ಲಿಂದ ಒಳಗಡೆ ಹೋಗೋದು. ಸೊ ನೋಡ್ಬೋದು, ಚೆನ್ನಾಗಿದೆ, ಹೊರಗಡೆ ವ್ಯೂ ಕೂಡ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ವಿ, 12:30 1 ಗಂಟೆ ಆಗಿತ್ತು. ಸೊ ಇಲ್ಲಿ ಹೊರಗಡೆ ಟೀ ಕುಡಿಯೋಕ್ಕೆ, ಆಮೇಲೆ ಹೊರಗಡೆ ವ್ಯೂ ಕೂಡ ತುಂಬ ಸುಂದರವಾಗಿದೆ. ಇನ್ನು ಅರ್ಲಿ ಮಾರ್ನಿಂಗ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಈ ಮುಂದ್ಗಡೆ ಇದು ಅರ್ಲಿ ಮಾರ್ನಿಂಗ್ ವ್ಯೂ ಕೂಡ ನಿಮಗೆ ಹಾಕಿದ್ದೀನಿ. ಸೊ ಇಲ್ಲಿ ಕಾಷನ್ ಹಾಕಿದ್ದಾರೆ, ಅಂದರೆ ತುಂಬ ಆನೆಗಳಿದ್ದಾವೆ ಅಂತೆ. ಸೊ ಕಾಫಿ ತೋಟದ ಒಳಗಡೆ ನಮಗೆ ಅಲವ್ ಇರಲ್ಲ, ಜಸ್ಟ್ ಹೊರಗಡೆ ಅಷ್ಟೇ ನೋಡಿ ಬರ್ಬೋದು. ಬಟ್ ಫೋಟೋಶೂಟ್, ಆಮೇಲೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ತುಂಬ ಸ್ಪೇಸ್ ಆಗಿದೆ, ತುಂಬ ಚೆನ್ನಾಗಿ ಕೂಡ ಇದೆ. ಮನೆ ಕೂಡ ತುಂಬ ಸ್ಪೇಸ್ಫುಲ್ಲು, ಆಮೇಲೆ ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಹೊರಗಡೆ ಕೂಡ. ಸೊ ಇವಾಗ ಹೊರಗಡೆ ಹೋಗೋಣವಾ. ಸೊ ಬಂದ್ವಿ, ದೊಡ್ಡ ಹಾಲ್ ಇದೆ ಸ್ಟಾರ್ಟಿಂಗ್ ಎಂಟ್ರೆನ್ಸು. ಮತ್ತು ಮಕ್ಕಳಿಗೆ ನಮಗೆ ಕೂತ್ಕೊಳ್ಳೋಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಇಲ್ಲೆಲ್ಲ ಸೋಫಾ ಸೆಟ್ ಹಾಕಿದ್ದಾರೆ. ಸೊ ನೋಡ್ಬೋದು,
ಹಿಂಗೆ ಒಳಗಡೆ ಹೋದರೆ ಇದು ಡೈನಿಂಗ್ ರೂಮ್ ಇರುತ್ತೆ, ನಿಮಗೆ ಊಟ ಬೇಕಂದ್ರೆ ಊಟ ಮಾಡ್ಕೋಬೋದು. ಒಂದು ರೂಮ್ ಇದೆ, ಬೇಸಿಕ್ ಟೋಟಲಿ 3 ರೂಮ್ಸ್ ಇದೆ. ಪಾಪು ಏನಾದರೂ ಇದ್ದರೆ ನೀವು ಬೇಸಿಕ್ ಮ್ಯಾಗಿ ಈ ರೀತಿಯಾಗಿ ಏನಾದರೂ ಫುಡ್ ಮಾಡ್ಕೋಬೋದು. ಆಮೇಲೆ ಟೀ ಕಾಫಿ ಫ್ರೀ ಆಗಿರುತ್ತೆ. ಕಿಚನ್ ಕೂಡ ಸೆಟಪ್ ಇದೆ. ಹೊರಗಡೆ ಫುಡ್ ತಗೊಂಡು ಬಂದು ಜಸ್ಟ್ ಬಿಸಿ ಮಾಡ್ಕೊಂಡು ತಿನ್ಬೋದು ಅಷ್ಟೇ. ಇಲ್ಲೇ ಫುಡ್ ಮಾಡೋ ಅಲೋ ಇರಲ್ಲ. ಸಮಯ ಬಂದಿದೆ, ನೋಡೋಣ. ನೀವು ಇಲ್ಲೆಲ್ಲ ಯೂಸ್ ಮಾಡ್ಕೋಬೋದು ಡೈನಿಂಗ್ ಟೇಬಲ್ಲು. ಆಮೇಲೆ ಬಿಸಿನೀರು ಬೇಕಂದರೆ ಬಿಸಿನೀರು ಇದು ಕೂಡ ಬೇಸಿಕ್ 2 to 3 ಪೀಪಲ್ಸ್ ಇಲ್ಲೊಂದು ರೂಮ್ ಯಾವ ರೀತಿ ಇರ್ಬೋದು ಅಂತ ಯಾವ ರೀತಿ ಇರೋಕ್ಕೆ ಫೆಸಿಲಿಟಿ ಇದೆ ಅಂತ ಮಾಡಿದ್ದಾರೆ. ಸೊ ಒಂದು ಚೆನ್ನಾಗಿರೋ ಬೆಡ್ಡು ಮತ್ತು ನಾರ್ಮಲ್ AC, ಆಮೇಲೆ ಒಂದು ಮಿರರು, ಆಮೇಲೆ ಬಾತ್ರೂಮ್, TV ಕೂಡ ಇದೆ. ಮಕ್ಕಳೆಲ್ಲ ಬಂದರೆ ಟೈಮ್ ಪಾಸ್ ಕೂಡ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬಾತ್ರೂಮ್, ಬಿಸಿನೀರು ಕೂಡ ಬರುತ್ತೆ. ಆಮೇಲೆ ಇಲ್ಲಿ ಫುಡ್ ಅದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ಫುಡ್ ಚಾರ್ಜ್ ತುಂಬ ಇರುತ್ತೆ. ಸೊ ಫಸ್ಟ್ ಪರ್ ಪರ್ಸನಿಗೆ 750 ಆಗುತ್ತೆ ಫುಡ್ ಚಾರ್ಜ್, ಜಸ್ಟ್ ಫಾರ್ 1 ಟೈಮ್ ಫುಡ್ಡಿಗೆ. ಆಮೇಲೆ ವಾಟರ್ ಫೆಸಿಲಿಟಿ ಚೆನ್ನಾಗಿದೆ. ಆಮೇಲೆ ನಿಮಗೆ ಫುಡ್ ಬೇಕಂತ ಅಂದರೆ ಹೊರಗಡೆನೇ ಹೋಗಿ ತೊಗೊಂಬರ್ಬೋದು. ಏನಿಲ್ಲ ಅಂದರೆ 3 to 5 ಕಿಲೋಮೀಟ್ರ್ ಆಗುತ್ತೆ. ನಾನು ಹೇಳಿದ್ನಲ್ವ ಪೋಲಿ ಬೆಟ್ಟದಲ್ಲೇ ಹೋಗಿ ನೀವು ತೊಗೊಂಬರ್ಬೋದು. ಊಟ ಚೆನ್ನಾಗಿರುತ್ತೆ ಅಲ್ಲಿ ಕೂಡ. ಸೊ ನಿಮಗೆ ಸ್ಕೂಟಿ ಮತ್ತು ಆಮೇಲೆ ಕಾರ್ ಫೆಸಿಲಿಟಿ ಬೇಕಂತಂದರೆ ಮಡಿಕೇರಿಗೆ ಹೋಗಬೇಕು. ಮಡಿಕೇರಿಯಿಂದ ನಿಮಗೆ ಡೇ ಚಾರ್ಜಲ್ಲಿ ಸ್ಕೂಟಿ ಮತ್ತು ಕಾರ್ ರೆಂಟ್ ಸಿಗುತ್ತೆ. ಸೊ ಇದು ಎಸ್ಟೇಟ್ ಹಿಂದೆಡೆ. ಸೊ ಇದು ನಮ್ಮ TCS ಹಾಲಿಡೇ ಹೋಮ್ನ ಸಂಪೂರ್ಣ ಹೋಮ್ ಟೂರ್. ಆಮೇಲೆ ಯಾವ ರೀತಿಯಾಗಿ ಟ್ರಾವೆಲ್ ಮಾಡಬೇಕು ಅಂತ ನಾನು ನಿಮಗೆ ಇದು ಇನ್ಫಾರ್ಮೇಷನ್ ಕ್ಲಿಯರಾಗಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ರೀತಿಯಾಗಿ ಇನ್ನೂ ಹೆಚ್ಚು ಮಾಹಿತಿ ವಿಡಿಯೋಗಳನ್ನು ನಿಮಗೆ ಬೇಕಿದೆ ಇವಾಗಲೇ ಹೋಗಿ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.